ಇವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಒಗ್ಗರಣೆ. ಇದು ಇವಳದು ರೆಸಿಪಿ. ಅಕ್ಕ ಹೇಗೆ ಮಾಡಿದ್ದು? ಅಂತ ಅವಲಕ್ಕಿನೂ ಎಂತ ಮಾಡಲಿಕ್ಕುಂಟು. ಇದು ಮಹಾರಾಷ್ಟ್ರದ್ದು ರೆಸಿಪಿ. ದಪ್ಪ ಅವಲಕ್ಕಿದು, ತೆಳ್ಳಗಿನ ಅವಲಕ್ಕಿ ಅಲ್ಲ. ದಪ್ಪ ಅವಲಕ್ಕಿಯನ್ನು ಒಗ್ಗರಣೆ ತೊಳೆದುಕೊಳ್ಳುದು, ಅಂತ ಒಗ್ಗರಣೆಯನ್ನು ಹಾಕುದು, ಆಯ್ತು ಅಷ್ಟೇ. ಸಂಜೆ ಆಯಿತು. ಇವತ್ತೆಂತ ವ್ಲಾಗ್ ಮಾಡಲಿಲ್ಲ ನಾನು. ಬೆಳಿಗ್ಗೆ ತಿಂಡಿ ಬಿಟ್ಟರೆ ಎಂತ ಇರುತ್ತಿಲ್ಲಲ್ಲ. ಈಗ ನನ್ನ ಅಕ್ಕ ಸಂಜೆಗೆ ಸ್ಪೆಷಲ್ ಮಹಾರಾಷ್ಟ್ರದಲ್ಲಿ ಚೂಡ ಮಾಡ್ತಾರೆ, ಅದು ಮಾಡ್ತಾರಂತೆ. ಹಾಗಾಗಿ ನಿಮಗೆ ರೆಸಿಪಿ ತೋರಿಸುವ ಅಂತ ಬನ್ನಿ ಹೋಗುವ. ಲೆಟ್ಸ್ ಗೋ. ಅಕ್ಕ ಚೂಡಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಇದು ಕೊಬ್ಬರಿ ಕಟ್ ಮಾಡಿಟ್ಟದ್ದು, ಮತ್ತು ಇದು ಕರಿಬೇವು, ಮತ್ತು ಇದು ಮಸಾಲೆ ಅಂತ. ಇದರಲ್ಲಿ ಯಾವುದೆಲ್ಲ ಉಂಟು ಹೇಳು? ಸಕ್ಕರೆ ಹುಡಿ, ಉಪ್ಪು, ಹಿಂಗು, ಅರಶಿನ ಮತ್ತು ಕೆಂಪು ಮೆಣಸಿನ ಹುಡಿ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಿಟ್ಟದ್ದು ಉಂಟು. ಮಿಕ್ಸ್ ಆಗಲಿಕ್ಕೆ ಎಣ್ಣೆಯಲ್ಲಿ ಈಗ ಎಂತ ಕಾಯಿಸ್ಕೊಳ್ಳೋದು? ಇದು ಎಲ್ಲವನ್ನು ಹುರಿಯುವುದು. ಕೊಬ್ಬರಿ ಕಾಯಿಸಿ ಆಯಿತು. ಎಲ್ಲ ಹೀಗೆ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದಲ್ಲ, ಹಾಗೆ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೇವೆ ಎಲ್ಲ ಸಹ. ಬೇರೆಲ್ಲ ಸನ್ಫ್ಲವರ್ ಆಯಿಲೆಲ್ಲ ಮಾಡ್ತಾರಲ್ಲ ಅಕ್ಕ? ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಬೋದು. ಈ ಮಸಾಲೆ ಪೌಡರ್ ಉಂಟಲ್ಲ, ಇದನ್ನು ಬಿಸಿ ಬಿಸಿ ಇರುವಾಗಲೇ ಅವಲಕ್ಕಿ ಎಣ್ಣೆಯಲ್ಲಿ ಕಾಯಿ ತೆಗೆದಾಗೆ ಹಾಕ್ಕೊಳ್ತಿರ್ಬೇಕು. ಆವಾಗ ಅದು ಬಿಸಿಗೆ ಹೇಳ್ಕೊಳ್ತದೆ. ಉಪ್ಪು ಹುಳಿ ಎಲ್ಲ ಕೂಡ, ಸಿಹಿ ಎಲ್ಲ ಕೂಡ ಹೇಳ್ಕೊಳ್ತದೆ. ಹಾಗೆ ಈಗ ಮತ್ತೆ ಇದರ ಮೇಲೆ ಕಾಯಿಸಿ ಅವಲಕ್ಕಿಯನ್ನು ಹಾಕೋದು. ಎಣ್ಣೆಯಲ್ಲಿ ಹುರಿದು ಅವಲಕ್ಕಿಯನ್ನು ಮತ್ತೆ ಮತ್ತೆ ಇದರ ಮೇಲೆ ಹಾಕೊಳ್ಳೋದು. ಇದು ದಪ್ಪ ಅವಲಕ್ಕಿ. ವಹಿವಾಟು ನೋಡಲಿಕ್ಕೆ ಅಪ್ಪಸ ಬಂದರು. ಅಂಗಡಿ ತಿಂಡಿ ಮಸ್ತ್ ಇವರಿಗಿಬ್ಬರಿಗೆ ಸೇವತ್ತು ಗಿಫ್ಟ್ ಸಿಕ್ಕಿದೆ. ಒಂದು ಇವ್ರ ಕೈಗೆ, ಒಂದು ಇವಳ ಕೈಗೆ. ಆಯಿತು. ಎಲ್ಲಕ್ಕೂ ಈಗ ಅಕ್ಕ ರೆಡಿ ಮಾಡಿಟ್ಟ ಮಸಾಲೆ ಹಾಕೋದು, ಮಿಕ್ಸ್ ಮಾಡೋದು. ಅಪ್ಪನಿಗೆ ಖಾರ ಹಾಕ್ತಂದೇಳಿ ಜಾಸ್ತಿ ಇದು ಹಾಕಲಿಲ್ಲ. ಅವು ಮೆಣಸಿನ ಹುಡಿ ಕಲರ್ ಬರಬೇಕಿದ್ರೆ ಕೆಂಪು ಮೆಣಸಿನ ಹುಡಿ ಹಾಕಿದ್ರೆ ಚೆಂದ ಕಲರ್ ಬರ್ತದೆ. ತಿಂಡಿ ತರಲಿಲ್ಲ. ರೆಡಿ ಆಯ್ತಲ್ಲ? ರೆಡಿ. ಎಲ್ಲ ಇದೆ. ಖಾರ ಕಮ್ಮಿ ಉಂಟು. ಹಾಗಾದರೆ ಮೆಣಸು ಬೇಡ, ಅಪ್ಪನಿಗೆ ಆಗೋದಿಲ್ಲ. ರೆಡಿ ಆಗಿದೆ ನೋಡಿ. ಎಮ್ಮಿ ಎಮ್ಮಿ ಅನ್ನಿಸ್ತಾ ಉಂಟು ಇವಾಗ ನೋಡುವಾಗಲೇ. ಚಾಕ್ ಇವಾಗ ಸಂಜೆ ಇದೆ. ಒಳ್ಳೆ ಆಗಿದಾ?